ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಸುಮಾರು 7:30 ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್, ಆವಾಗ ಈ ವಿಡಿಯೋನ ಮಾಡಿರುವಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ಇಬ್ಬನಿ ಬೀಳ್ತಾ ಇದೆ ಅಂತ ಹೇಳಿಬಿಟ್ಟು. ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್ ನಮ್ಮೂರ ಕಡೆ. ನಿಮ್ಮೂರ ಕಡೆ ಹೇಗೇನಾ ಚಳಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ನಾವು ಹಾಸ್ಪಿಟಲ್ಗೆ ಹೊರಟಿದ್ವಿ. ಇವತ್ತು ಮನೆಯವರು ಇಲ್ಲದೆ ಇರೋದ್ರಿಂದ ನಾವು ಬಸ್ಸಿಗೆ ಹೋಗೋ ಪರಿಸ್ಥಿತಿ ಬಂತು. ನಮ್ಮ ಮನೆಯಿಂದ ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ನಡ್ಕೊಂಡು ರೋಡಿಗೆ ಹೋಗ್ಬೇಕಂದ್ರೆ. ಹಾಗೆಯೇ ಇವಾಗ ಎಲ್ಲ ಕಡೆ ತೊಗರಿ ಕಬ್ಬು ಹಾಕಿರೋದ್ರಿಂದ ರೋಡ್ ಚೆನ್ನಾಗಿಲ್ಲ. ಹೊಲದಲ್ಲೇ ರೋಡ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ವಿಡಿಯೋನ ಮಾಡಿದ್ದೀನಿ. ಸ್ಮಯ ಕೂಡ ನಡ್ಕೊಂಡೇ ಬರ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಮನೆಯಿಂದ ಎತ್ಕೊಂಡೇ ಬಂದೆ ಫ್ರೆಂಡ್ಸ್, ಕೈ ನೋವ್ತಾ ಇತ್ತು. ಅದಕ್ಕೋಸ್ಕರ ಇವಾಗ ನಡ್ಕೊಂಬಾ ಮಗ ಅಂತ ಹೇಳಿದ ತಕ್ಷಣ ಅವ್ಳು ನಡ್ಕೊಂಡು ಬರ್ತಾ ಇದ್ಲು. ವಿಡಿಯೋ ಮಾಡ್ತೀನಿ ನಡ್ಕೊಂಡು ಬಾ ಅಂದರೆ ಚೆನ್ನಾಗಿ ನಡ್ಕೊಂಬರ್ತಾಳೆ. ಹಾಗೇನೆ ಇಲ್ಲಿ ಕುದುರೆ ಕೂಡ ಇತ್ತು, ತುಂಬ ಕುದುರೆಗಳಿದ್ವು, ಅದನ್ನು ಕೂಡ ವಿಡಿಯೋ ಮಾಡೋಣ ಅಂತ ಮಾಡಿದೆ. ಆದರೆ ಸರಿಯಾಗಿ ಬಂದಿಲ್ಲ ವಿಡಿಯೋ ಅದು. ಹಾಗೆಯೇ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಕಾದ್ವಿ, ಬಸ್ಸು ಕೂಡ ಬಂದಿರಲಿಲ್ಲ, ತುಂಬಾ ಲೇಟ್ ಆಯಿತು. ಹಾಗೆಯೇ ಪರಿಚಯ ಇರೋರ ಗಾಡಿ ಸಿಕ್ತು, ಅದ್ರ ಮೇಲೆ ಹೋಗಿದ್ವಿ. ಇವಾಗ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಮೊದಲಿಗೆ ಇದು ಬಂದುಬಿಟ್ಟು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್. ಮೊದಲಿಗೆ ಕಾಣ್ತಾ ಇತ್ತಲ್ವ ಆ ಬಿಲ್ಡಿಂಗು, ಹಳೆ ಬಿಲ್ಡಿಂಗು ಫ್ರೆಂಡ್ಸ್. ಇವಾಗ ಅದನ್ನು ಕ್ಲೋಸ್ ಮಾಡಿದ್ದಾರೆ, ಇದನ್ನು ಓಪನ್ ಮಾಡಿದ್ದಾರೆ, ಹೊಸ ಹಾಸ್ಪಿಟಲು. ನಾನು ಮೊದಲನೇ ಬಾರಿಗೆ ಹಾಸ್ಪಿಟಲ್ಗೆ ಬರ್ತಾ ಇರುವಂಥದ್ದು. ಹಾಗೆಯೇ ನನಗೂ ಕೂಡ ಹುಷಾರಿರಲಿಲ್ಲ, ನನಗೂ ಬ್ಲಡ್ ಟೆಸ್ಟ್ ಹೇಳಿದರು. ಅಮ್ಮಗೂ ಕೂಡ ಹುಷಾರಿರಲಿಲ್ಲ, ಅಮ್ಮಗೂ ಕೂಡ ಬ್ಲಡ್ ಟೆಸ್ಟ್ ಹೇಳಿದರು. ಸಾನುಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ. ನೋಡ್ತಾ ಇರ್ಬೋದು, ಅವಳು ತೂಕನ ಮಾಡ್ಕೊಂಡು ನೋಡ್ತಾ ಇದ್ಲು. 13 kg ಇದ್ದಾಳೆ ಸ್ಮಯ ಫ್ರೆಂಡ್ಸ್, ತೂಕನೇ ಜಾಸ್ತಿ ಇಲ್ಲ ಸ್ಮಯ. ಹಾಗೆಯೇ ಎಲ್ರಿಗೂ ಕೂಡ ಚೆಕಪ್ ಮಾಡಿಕೊಂಡು ಟ್ಯಾಬ್ಲೆಟನ್ನೆಲ್ಲ ತೊಗೊಂಡು ನಾನು ವಾಪಸ್ ಹೊರಟಿದ್ದೀವಿ. ಈಗ ಸ್ಮಯಗೆ 7ನೇ ತಾರೀಕಿಗೆ ಮತ್ತೆ ಇಂಜೆಕ್ಷನ್ ಇದೆ ಫ್ರೆಂಡ್ಸ್. ಇನ್ನೊಮ್ಮೆ ಬಂದಾಗ ನಾನು ಸರಿಯಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಹಾಸ್ಪಿಟಲಿಂದು. ಹಾಗೆಯೇ ಇವತ್ತು ಗುರುವಾರ ಸಂತೆ ಆಗಿರೋದ್ರಿಂದ ಸಂತೆಯನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಅಮ್ಮ, ಅದಕ್ಕೋಸ್ಕರ ಸಂತೆ ಮಾಡ್ತಾಯಿದ್ದೀವಿ. ಪ್ರತಿ ವಾರನೂ ಸಂತೆಗೆ ಬರ್ತಾರಲ್ವ, ಅವಾಗ ಈ ಅಂಕಲ್ ಹತ್ರನೇ ನಮ್ಮಮ್ಮ ಸಂತೆ ಮಾಡೋದು, ಕಿರಾಣಿ ಐಟಮು. ಅಕಸ್ಮಾತಾಗಿ ಅವರು ಏನಾದರೂ ಮರ್ತಿದ್ರು ಕೂಡ ಪುನಃ ಅವರು ನೆನಪು ಮಾಡಿದರೆ ತಂದು ಕೊಡ್ತಾರೆ, ಅದಕ್ಕೋಸ್ಕರ ನಾವು ಅವ್ರ ಹತ್ರನೇ ಸಂತೆ ಮಾಡೋದು. ಈ ಅಣ್ಣನ ಹತ್ರನೂ ನಾನು ಭಾಳ ಸಂತೆ ಮಾಡ್ತಿದ್ದೆ, ಅವರು ಕೂಡ ನಗಾಡ್ತಾ ಇದ್ದರು. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಅನಿಸುತ್ತೆ ಫ್ರೆಂಡ್ಸ್, ಯಾಕಂದರೆ ವಿಡಿಯೋ ಮಾಡಬೇಕಾದ್ರೆ ಮೊಬೈಲನ್ನು ಕೈಯಲ್ಲಿ ಹಿಡ್ಕೊಳ್ಳೋದ್ರಿಂದ ಎಲ್ಲರೂ ಕೂಡ ನಮ್ಮನೆ ನೋಡ್ತಾರೆ. ಇದು ಹಳ್ಳಿ ಆಗಿರೋದ್ರಿಂದ ಅವರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ ಅಲ್ವಾ. ಎಲ್ರಿಗೂ ಇರುತ್ತೆ, ಹಾಗಂತ ಜಾಸ್ತಿ ವಯಸ್ಸಾದವರು ಸಂತೆಗೆ ಬರೋದ್ರಿಂದ ಅವರಿಗೆ ಅಷ್ಟು ಗೊತ್ತಿರಲ್ಲ. ಯಾಕೆ ಮಗ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ತಿರುಗ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಜಾಸ್ತಿ ವಿಡಿಯೋನ ಮಾಡಿಲ್ಲ ಫ್ರೆಂಡ್ಸ್, ನಾನು ಚಿಕ್ಕದಾಗಿ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಕಿರಾಣಿ ಐಟಮ್ಗಳನ್ನೆಲ್ಲ ತೊಗೊಂಡು ತರಕಾರಿ, ಹಾಗೆಯೇ ಮಕ್ಕಳಿಗೆ ತಿಂಡಿ ಆಗಿರ್ಬೋದು, ಹಣ್ಣು ಇದನ್ನೆಲ್ಲ ತರಬೇಕಲ್ವ, ಅದಕ್ಕೋಸ್ಕರ ತಿರುಗಾಡ್ತಾ ಇದ್ದೀವಿ. ಫುಲ್ ಸಂತೆ ಅಂತ ತಿರುಗಾಡಿಲ್ಲ ನಾನು. ಹಾಗೆಯೇ ಅಮ್ಮ ಕೂಡ ಪರಿಚಯ ಇರೋರೆಲ್ಲ ಸಿಗ್ತಾರಲ್ವ, ಅವರು ಕೂಡ ಮಾತಾಡಿಸ್ತಾ ಇದ್ರು. ನಾನು ವಿಡಿಯೋ ಮಾಡೋದ್ರಿಂದ ಅವರಷ್ಟು ಮಾತಾಡ್ಸಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪನೇ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅಮ್ಮ ತರಕಾರಿ ತೊಗೊಳ್ಬೇಕಾದ್ರೆ ಆಗಿರ್ಬೋದು, ಏನಾದರೂ ಐಟಮ್ ತೊಗೊಳ್ಬೇಕಾದ್ರೆ ನಿಂತ್ಕೊಂಡಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನನ್ನ ಚಾನಲಲ್ಲಿ ನೀವು ಹಿಂದೆನೂ ವಾರದ ಸಂತೆ ಅಂತ ಹೇಳಿಬಿಟ್ಟು ನಾನು ಒಂದು ವಿಡಿಯೋನ ಹಾಕಿದ್ದೀನಿ, ನಮ್ಮೂರ ಸಂತೆ ಅಂತ ಹೇಳಿಬಿಟ್ಟು. ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಮ್ಮೆ ನನ್ನ ಚಾನಲ್ಗೆ ಹೋಗಿ ನೋಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹುಬೇಗನೆ ದೊರೆಯುತ್ತದೆ. ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡಬಹುದು. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಹಿಂದೆನೂ ವಿಡಿಯೋಗಳನ್ನು ಹಾಕಿದ್ದೀನಿ, ಪ್ಲೀಸ್ ಒಮ್ಮೆ ಹೋಗಿ ಚೆಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಮಗೆ ಏನೇನು ಬೇಕೋ ಐಟಮ್ಗಳನ್ನೆಲ್ಲ ತೆಗೆದುಕೊಂಡು ಬಂದೆ ನಾನು. ಮನೆಗೆ ಬಂದೇನೋ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ನಾನು. ನಾನೊಂದು ಚಿಕ್ಕದಾಗಿರೋ ಇಯರಿಂಗ್ಸ್ ತೊಗೊಂಡು ಬಂದಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಹಾಗೆಯೇ ಫ್ರೆಂಡ್ಸ್, ನಾವು ಸಂತೆ ಮುಗಿಸ್ಕೊಂಡು ಮನೆಗೆ ಬಂದೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.